ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತೇನಪ್ಪ ಅಂದರೆ ನಾವೆಲ್ಲ ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡು ನೋಡಿ ಚರಣ್ ಅಂತ. ಅಮ್ಮ ಅಂದರೆ ಇವ್ನು ನನ್ನ ಫ್ರೆಂಡ್ ಅಲ್ಲ, ನನ್ನ ಬ್ರದರು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಯಾಕಪ್ಪ ಹಿಂದ್ಗಡೆ ಏನೈತೆ ಕತೆ? ನನಗೆ ಏನೋ ಐತೆ. ಗೈಸ್ ಆ ಥರ ಏನಿಲ್ಲ, ಮುಂಚೆಯಿಂದನೂ ಅದೇ ಥರ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾನೆ. ಬ್ಲಾಗಿಗೆ ಆಗಲಿ ಅದಕ್ಕೆ ಆಗಲಿ ಏನೇ ಒಂದು ಇಷ್ಟ ಆದ್ರೂ ಎಲ್ಲ ಹೆಲ್ಪ್ ಮಾಡ್ತಾನೆ. ಇವತ್ತು ನೋಡಿ ಒಂದು ಬ್ಲಾಗ್ ಶೂಟ್ ಮಾಡೋದಿತ್ತು, ಅದಕ್ಕೆ ಅವ್ನು ಎಲ್ಲೇ ಇದ್ರೂ ಸರಿ ಮಚ್ಚಿ ನಾನು ಬರ್ತೀನಿ ಅಂತ ಬರ್ತಿದ್ದಾನೆ. ರಿಯಲ್ ಮ್ಯಾಟ್ರ್ ಅದಲ್ಲ, ನನಗೇನು ಮಾಡೋ ಕೆಲಸ ಇರಲಿಲ್ಲ, ಅದಕ್ಕೆ ಬರ್ತೀನಿ. ಸೊ ಗೈಸ್, ಇವತ್ತು ನಾವು ಟೆಂಪಲ್ಗೆ ಹೊರಟಿದ್ವಿ. ಇವತ್ತು ನೋಡಿದ್ರೆ 10:30 ಆಯಿತು ಟೈಮು. ನಾವು ಆಗಲೇ 9 ಗಂಟೆಗೆ ಬಂದ್ವಿ. ಇನ್ನೂ ಬಸ್ಸು ಸಿಕ್ಕಿದ್ದಿಲ್ಲ. ಬಸ್ಸು ಸಿಕ್ಕಿದ್ರೂ ಸ್ಪೆಷಲ್ ಅಂತೂ ಸೀಟ್ಗಳೇ ಇಲ್ಲ ಗೈಸ್. ನೋಡಿ, ಆದರೂ ಪರವಾಗಿಲ್ಲ, ಆದರೂ ಬಂದ್ವಿ. ಬಸ್ಸಲ್ಲಿ ನಿಂತ್ಕೊಂಡಿದ್ವಿ, ಫುಲ್ ಟ್ರಾಫಿಕ್ ಹೋಗ್ಬೋದು ಗೈಸ್. ಕೊರೋನೆ ಮಳೆದಲ್ಲಂತೂ. ಆದರೂ ಏನು ಮಾಡೋಣ, ಟೈಮ್ ಬೇರೆ 10:30 ಆಯಿತು. ಟೆಂಪಲ್ ಬಾಕ್ಲು ಕ್ಲೋಸ್ ಮಾಡ್ತಾನಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ತಿಂಗಳಿಗೂ 20 ಲಕ್ಷ 25 ಮತ್ತೆ ಹೊಸ ಇನ್ವೆಂಟ್ರಿ. ಸೊ ಗೈಸ್, ನಾವು ಫೈನಲ್ ಆಗಿ ಇಸ್ಕಾನ್ ಟೆಂಪಲಿಗೆ ಬಂದಿದ್ದೀವಿ. ಇವಾಗೆಲ್ಲ ಹೋಗ್ತಾ ಇದ್ದೀವಿ. ಫುಲ್ಲು ಬಿಸಿಲಿದೆ ಗೈಸ್, ಹೆವಿ ಹೀಟು. ಸೊ ಗೈಸ್, ನಾವು ಬಂದ್ವಿ ದೇವಸ್ಥಾನ ಒಳಗಡೆ ಟೆಂಪಲ್ ಹತ್ರ. ಸ್ಲಿಪ್ಪರ್ಗೆ ಅಮೌಂಟ್ ಹಾಕ್ಸ್ಕೊಂಡ್ರು. ನಮ್ಮ ಹುಡುಗ ಏನೋ ಫ್ರೀ ಅಂತಿದ್ದ. ಇವಾಗ ಏನೋ ಅಮೌಂಟ್ನ ಮಾಡಿದ್ದಾರಂತೆ. ಎಷ್ಟೋ ಮುಂಚೆ ಇಸ್ಕೊಂಡಿತ್ತು? 10 ರೂಪಾಯಿ ಒಂದು ಜೊತೆ ಗೈಸ್. ಫುಲ್ಲು ಇವಾಗ ಅಮ್ಮಮ್ಮ ಅಂತಂದರೆ ದಿವಸಕ್ಕೆ 500 - 600 ಜನ ಬರ್ತಾರೆ. ಅದರಲ್ಲಿ ಅಂದರೆ ಫುಲ್ಲು ದುಡ್ಡು ಹೊಡಿತಾರೆ. ಒಬ್ಬರಿಗೆ 5 ರೂಪಾಯಿ ಅಂತ ಅಂದರೆ ಇಬ್ಬರು ಬರ್ತಾರೆ. ಸೊ ಗೈಸ್, ಮುಂಚೆ ಇಲ್ಲೊಂದು ರೂಟ್ ಇರೋದು ಗೈಸ್. ಇಲ್ಲಿಂದ ಬರ್ತಿದ್ವಿ ಮುಂಚೆ. ಇವಾಗೆಲ್ಲೋ ಈ ಕಡೆ ಕೆಳಗಿಂದ ಮಾಡಿದ್ದಾರೆ, ಆ ಕಡೆಯಿಂದ ಬರ್ತಾಯಿದ್ದೀವಿ. ಈ ಕಡೆ ಬ್ಯಾಗಿಗೇನು ಫ್ರೀ ಇದೆ ಗೈಸ್. ಈ ಕಡೆ ಸ್ಲಿಪ್ಪರ್ಗೆ ಒಂದೇ ಅಮೌಂಟ್ ಇಸ್ಕೊಳ್ತಿದ್ದಾರೆ. ಮುಂಚೆನೂ ಅಮೌಂಟ್ ಇತ್ತಿಲ್ಲ ಅಂತ ಹೇಳ್ತಿದ್ದೆ ನಮ್ಮ ಹುಡುಗ. ಸೊ ಗೈಸ್, ಇದೇನೋ ಜಪ ಮಾಡ್ಕೊಂಡು ಹೋಗೋದಂತೆ ರೂಟು. ಅದಕ್ಕೆ ಏನು ಅಂತ ಗೊತ್ತಿಲ್ಲ. ಸೊ ಗೈಸ್, ನೋಡಬೇಕು, ಜಪ ಮಾಡ್ಕೊಂಡು ಹೋಗ್ಬೇಕಂತ ಒಂದೊಂದು ಬನ್ನಿ ಹೋಗ್ತಾ ತೋರಿಸುವ. ಸೊ ಗೈಸ್, ಇಲ್ಲೊಂದು ದೇವಸ್ಥಾನ ಆಯಿತು, ಗರ್ಭಗುಡಿ. ಇಲ್ಲೊಂದು ಗರ್ಭಗುಡಿ ಇತ್ತು ಗೈಸ್. ಅದಕ್ಕೆ ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಪ್ರತಿಯೊಂದು ನಿಮಿಷಕ್ಕೂ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ತಾ ಇರಬೇಕು ಗೈಸ್. ಅಲ್ಲಿ ಮುಗಿಸ್ಕೊಂಡು ತಿರ್ಗಾ ಇಲ್ಲಿ ಬರಬೇಕು. ಇಲ್ಲಿ ಮುಗಿಸ್ಕೊಂಡು ಹೋಗ್ಬೇಕು ಗೈಸ್. ತಿಮ್ಮಪ್ಪನ ದೇವಸ್ಥಾನ. ಗೈಸ್, ದರ್ಶನ ಆಯಿತು, ಪ್ರಸಾದ ಕೊಟ್ಟರು. ಏನಾದರೂ ಮಾತಾಡೋಂಗಿಲ್ಲ ಗೈಸ್ ಬ್ಲಾಗಲ್ಲಿ. ಹುಷಾರು ಹೋಗ್ಬಿಟ್ಟು ಆಮೇಲೆ ಚಿರ್ಕ್ಸು. ಸೊ ಗೈಸ್, ದರ್ಶನ ಆಯಿತು, ಪ್ರಸಾದ ಕೊಟ್ಟಿದ್ದಾರೆ. ಸೊ ಗೈಸ್, ತಿಂದು ಮತ್ತೆ ಸಿಗ್ತೀನಿ ರೀ. ಊಟ ಮಾಡಿ ಒಂದ್ಸಲ ಕಾಲೇಜಿಂದ ಒಂದ್ಸಲ ಬಂದಿದ್ದೀವಿ. ಎಷ್ಟು ಎಕ್ಸ್ಪೀರಿಯನ್ಸು. ಊಟ ಎಲ್ಲ ಮಾಡಿ ಆಚೆ ಹೋಗ್ತಾರೆ. ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು, ಏನೋ ತಂದಿದ್ದಿಲ್ಲ. ಮತ್ತೇನೋ ಅಪ್ರೂಪಕ್ಕೆ ಬಂದಿದ್ದೀವಿ. ಇಷ್ಟಿದೆ, ಊಟ ಮಾಡ್ಕೊಂಡಾದ್ಮೇಲೆ. ಸೊ ಗೈಸ್, ಫೈನಲ್ ಆಗಿ ಊಟ ಮುಗೀತು. ಈಗ ಹೊರಟ್ವಿ. ಇವತ್ತು ಹೆಂಗೋ ಸದ್ಯಕ್ಕೆ ರಶ್ ಇಲ್ಲ ಗೈಸ್. ಇಲ್ಲ ಅಂದರೆ ಫುಲ್ಲು ಕ್ರೌಡು. ಊಟ ಮಾಡೋಕ್ಕೂ ಹೆವಿ ಲೈನ್ ನಿಂತ್ಕೊಬೇಕು, ಕ್ಯೂ ನಿಂತ್ಕೊಬೇಕಾಗುತ್ತೆ. ಇವತ್ತು ಹೆಂಗೋ ನಮ್ಮ ಪುಣ್ಯ, ಸದ್ಯಕ್ಕೇನು ರಶ್ ಇಲ್ಲ. ಆರಾಮಾಗಿ ಬಂದ್ವಿ, ಊಟ ಮಾಡಿ ಹೊರಡ್ತಾ ಇದ್ದೀವಿ. ಜಸ್ಟ್ ಒಂದು 2 ಅವರಲ್ಲೇನೋ ಒಳಗಡೆ ದೇವಸ್ಥಾನಕ್ಕೆ ಬಂದಿತ್ತಾಯಿತು, ಊಟನೂ ಆಯಿತು. ಈಗೆಲ್ಲ ಹೊರಟ್ವಿ. ಹೆವಿ ಬಿಸಿಲಿದೆ ಗೈಸ್ ಇವತ್ತು. ಫ್ರೈಡೇ ದಿವಸ ಜಾಸ್ತಿ ಯಾರು ಬರಲ್ಲ ಅನ್ಕೋತೀನಿ ಗೈಸ್. ಮತ್ತೆ ಸ್ಯಾಟರ್ಡೇ ದಿವಸ ತಾನೇ ಎಲ್ಲರೂ ಜಾಸ್ತಿ ಜನ ಬರೋದು. ಸ್ಯಾಟರ್ಡೇ ಸಂಡೇ ಮೊದಲೇ ಕೃಷ್ಣನ ದೇವಸ್ಥಾನ ಅಲ್ವಾ, ಬೆಳಗ್ಗೆ 5 ಗಂಟೆಗೆ ಬರ್ತಾರೆ. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತಾ?
5-5:30 5-5:30 ಇಷ್ಟು 2 ಗಂಟೆ ತನಕ ಇದು ಇಡ್ತಾರೆ. ಹ್ಞೂ ನೈವೇದ್ಯಕ್ಕಂತ ಮುಗಿಸ್ತಾರೆ. ಹಾಂ 4 ಗಂಟೆಗೆ 4-5 ಗಂಟೆಗೆ ತೆಗಿತಾರೆ. ಓಕೆ. ಓಪನ್ ಮಾಡಿ 9 ಗಂಟೆ ತನಕ ಇಡ್ತಾರೆ. 9-10 ಹ್ಞೂ ಲಾಸ್ಟ್. ಈಗ ಅಲ್ಲಿ ಹೋಗಿ ಸ್ಲಿಪ್ಪರು ಬ್ಯಾಗ್ ಇಸ್ಕೊಂಡು ಹೋಗ್ಬೇಕಲ್ಲ. ಟೋಕನ್ ಇದೆಯಲ್ಲ ನೋಡು. ಐತೆ. ಹೌದಾ ಹೊಡಿ ಒಂದು ಸೆಕೆಂಡು ನೋಡಿ ಗೈಸ್ ಇದೆ ಸ್ಲಿಪ್ಪರ್ದು ಬ್ಯಾಗು 2 ಟೋಕನ್ ಕೊಡ್ತಾರೆ. ಇಸ್ಕೊಂಡು ಹೋಗ್ಬೇಕು ಅಲ್ಲಿ ಹೋಗಿ ಡೌನಲ್ಲಿ ಈಗ. ಸೊ ಗೈಸ್ ಟೋಕನ್ ಕೊಟ್ಟು ಸ್ಲಿಪ್ಪರ್ನೆಲ್ಲ ಇಸ್ಕೊಂಡ್ವಿ. ಇವಾಗ ಮುಂದೆ ಬ್ಯಾಗ್ ಇಸ್ಕೊಬೇಕು ಗೈಸ್. ಇಸ್ಕೊಳಪ್ಪ ಮತ್ತೆ ಇಲ್ಲೋ ಎಲ್ಲಿ ಇಸ್ಕೊಳೋದು? ಇಲ್ಲ ಇಲ್ಲಲ್ಲ ಅಲ್ಲಿ ಮುಂದೆ ಇಲ್ಲಿ ಬ್ರದರ್ ಗೈಸ್ ನಮ್ಮ ಹುಡುಗ ಇಸ್ಕೊಂತವನೆ. ಇಸ್ಕೊಳ್ಳಿ. ಸೊ ಗೈಸ್ ನಮ್ಮ ಹುಡುಗ ಬ್ಯಾಗ್ ಇದನ್ನ ಕೊಟ್ಟಿದ್ದ ಅಲ್ಲಿ ಅದನ್ನ ಇಸ್ಕೊಂಡಿದ್ರು. ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ. ಇಷ್ಟೇ ಗೈಸ್. ಅಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಬಾಯ್.